ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ ಜಗಳ ಮಾಡಬೇಡಿ. ಸುಮಾನು ಸಹನ ಸಂದಕವ್ರ ಸಹನಕ್ಕ ಪಕ್ಕ ಸೀಟಲ್ಲಿದ್ದಾರವ. ಸುಮಾ ನನ್ನ ಜೊತೆನೇ ಇದ್ದಾಳೆ. ಜೊತೆಗೆ ಕಾಳಿ ಎಲ್ಲರೂ ಇಲ್ಲೇ ಇದ್ದೀವಿ, ಆರಾಮಾಗಿದ್ದೀವಿ. ಕಾಳಿ ಬಂದದ್ನ ಅವನು ಹೆಂಗೆ ಬಂದದ್ದು? ಗೋಪಾಲಪ್ಪ ಕಳ್ಸಿದ್ರಂತೆ. ಅದು ಮಕ್ಕಳಲ್ವೇ, ಹೊಸಿ ಬಲ ಇರಲಿ ಅಂತ ನಾನೇ ಕಳ್ಸ್ಕೊಟ್ಬಿಟ್ಟೆ. ಸ್ನೇಹ, ನನ್ನ ಮಗ ನಿಂತವ ಇವನು ಜಗಳ ಮಾಡ್ತಿಲ್ಲ ತಾನೆ? ಗೂಡಿ ಗುಮ್ಮತ್ ಬಿಡುತ್ತಾ ಅತ್ತೆ. ಬಂದಿದ್ ಕಡೆ ಎಲ್ಲ ತೋಳ್ ಮಾಡ್ಸೋದು, ಗಂಟ್ಲು ಜೋರ್ ಮಾಡಿ ಕಿರ್ಚೋದು. ಮಂಡಿ ಆದ್ರೇನು ಮಲೇಷಿಯಾ ಆದ್ರೇನು ಕೆಲವೊಬ್ಬರಿಗೆ ಜಗಳ ಮಾಡ್ಲಿಲ್ಲ ಅಂದ್ರೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಅತ್ತೆ. ಯಾವನ್ಗೆ ಹೇಳ್ತಿದ್ಯಾ? ಹಾ, ಈ ಕಿಟ್ಕಿ ಸೀಟು ಫ್ಯಾನಿಗೆ ಹೇಳ್ತಿದ್ದೀನಿ. ನನ್ ಫೋನ್ ತಗೊಂಡು ನನ್ ಮ್ಯಾಕೆ ದೂರ ರೀ ಅವ ತಲುಪದ ಮ್ಯಾಕೆ ನಾನೇ ಫೋನ್ ಮಾಡ್ತೀನಿ. ಅಲ್ಲ, ನೋಡ್ದ ಪುಟ್ಟಕ್ಕ, ಅಲ್ಲಿ ಹೋದ್ರು ಎಂಟ್ರ ಮೇಲೆ ಅದು ಹೆಂಗೆ ಎಗ್ರು ಬೀಳ್ತಾವನೆ. ಸಂಸಾರ ಅಂದ್ಮ್ಯಾಕೆ ತುಂಟಾಟ ಕಿತ್ತಾಟ ಇರಲೇಬೇಕು ಅಲ್ವೇ? ನೀವೇನು ಯೋಚನೆ ಮಾಡಬೇಡಿ, ಬರೋದೆಲ್ಲ ಸರೋಗಿರ್ತದೆ. ಆಟ ಅದ ನಂಗೂ ಸಾಕು ಪುಟ್ಟ. ಏನೇ ಆಗ್ಲಿ ನೀವು ಕ್ಯಾಟ್ರಿಂಗ್ ಹುಡುಗನ ಮೇಲೆ ಕೈ ಮಾಡಬಾರ್ದಿತ್ತು. ಇದನ್ನ ಹೇಳಕ್ಕೆ ಇಲ್ಲಿ ಬಂದು ನಿಂತಿದ್ದೀರಾ? ನಾನು ಹೇಳೋದನ್ನ ಸ್ವಲ್ಪನಾದ್ರು ಸೀರಿಯಸ್ ಆಗಿ ತಗೊಳ್ರಿ. ಸುಳ್ಳು ಹೇಳೋರ್ ಮಾತ್ರ ನಾನೇ ಸೀರಿಯಸ್ ತಗೋಬೇಕು ರೀ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ. ಅದ್ ಬೇರೆ ವಿಷಯ, ಇದೇ ಬೇರೆ ವಿಷಯ. ಆ ಕ್ಯಾಟ್ರಿಂಗ್ ಓನರ್ ಏನಾದ್ರು ನಿಮ್ಮಲ್ಲಿ ತಿರುಗಿ ಬಿದ್ರೆ ಏನ್ರಿ ಮಾಡ್ತೀರಾ? ಕೆಳಕ್ ಹಾಕೊಂಡು ಒಳ್ಳೆ ತಿಗ್ನ ಹೊಸ ಹಾಕ್ಬಿಡ್ತೀನಿ. ಎಲ್ಲಾ ಟೈಮಲ್ಲೂ ಎಲ್ಲಾ ಸಂದರ್ಭಗಳು ಒಂದೇ ತರ ಇರಲ್ಲ ರೀ. ಊಟ ಸರಿ ಇಲ್ಲ ಅಂತ ನಾವೇ ರೈಲ್ವೆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದಿದ್ರೆ ಅವರೇ ಆಕ್ಷನ್ ತಗೊಳ್ತಿದ್ರು ಅಲ್ವಾ? ನಿಮ್ ಕಾನೂನ್ಗೆ ಆ ಬಿರ್ನೆ ಕಿವಿ ಕೇಳ್ಸಕ್ಕಿಲ್ಲ. ಅವ್ರಿಗೆಲ್ಲ ಶಿಕ್ಷೆ ಆಚೆ ಕಾಯ್ಕೊಂಡ್ ಕುಂತಿದ್ರೆ ಅನ್ನ ತಿಂದವರೆಲ್ಲ ಈಟೊತ್ತಿಗೆ ಪಿರಾಣ ಕಲ್ಕತ್ತಾ ಇದ್ರು. ಈ ಮೊಂಡುತನನೇ ನನ್ಗಿಷ್ಟ ಆಗದೆ ಇರೋದು. ಇಷ್ಟ ಆಗಿದ್ರೆ ಹೋಗಿ ಬಿತ್ಕೋಬೇಕಾಗಿತ್ತು. ಮಾತಾಡಕ್ ಬಂದಿದ್ದೀರಾ? ಲೇ ಕಾಳಿ, ಕೇಳಿಸ್ತಿಲ್ಲ? ನಿನ್ನೆ ಕಣ್ಣ ಕೇಳ್ತಾ ಇರೋದು ಕೇಳಿಸ್ತಾ? ಕೇಳಿಸ್ತವೆ. ಮತ್ತೆ ಇವನ್ನ ನೋಡ್ತಿದ್ಯಾ? ಅದೇ ನೋಡ್ತಿದ್ರೆ ಕಣ್ ಮುಚ್ಚೋದಕ್ಕೆ ಮನ್ಸೇ ಬರ್ತಿಲ್ಲ. ತೂ ನಿಮ್ಮಕ್ಕೆ ಅಲ್ಲಿ ನೋಡಿದ್ರೆ ಕಂಟಿ ಸ್ನೇಹ ಕಿತ್ಲಾಡ್ತವ್ರೆ, ಇಲ್ಲಿ ನೀನ್ ನೋಡಿದ್ರೆ ಕಣ್ ಮುಚ್ಚಕ್ಕೆ ಮನ್ಸ್ ಬತ್ತಿಲ್ಲ ಅಂತ ಹೇಳ್ತಿದ್ಯಾ? ಎದ್ ನಡಿಲ್ಲ. ನಮ್ಮ ಹುಡುಗಿನ ನೋಡಕ್ಕೂ ಬಿಡಲ್ಲ. ಯಾವಾಗ್ಲೂ ನೀವು ಮಾಡಿದ್ದೆ ಸರಿ ಅಂತ ಮಾತಾಡ್ಬೇಡಿ. ನಿಮ್ ಹಿಂದೆ ಕುಟುಂಬ ಇದೆ ಅನ್ನೋದನ್ನ ಮರಿಬೇಡಿ. ನನ್ನ ಕುಟುಂಬ ಜೊತೆ ಜನರು ಮುಖ್ಯನೇ. ಯಾಕೆ ರವಿ, ಯಾಕೆ ನೀವು ಜಗಳ ಆಡ್ತಾ ಇದ್ದೀರಾ? ನಿಮ್ ತಂಗಿಗೋಸಿ ಬುದ್ಧಿ ಹೇಳಿ. ನನ್ನ ಕೈಲಾಗ್ದಿರೋ ಏಡಿ ಮಾಡಕೊಂಡವ್ರೆ. ನಾನ್ ನಿಮ್ಮನ್ನ ಹೇಡಿಯಾಗಿ ಅಂತ ಹೇಳ್ತಿಲ್ಲ. ಸಿಕ್ತವ್ರ ಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ದೆ ಅವ್ರ ಮೇಲೆ ಸುಮ್ನೆ ಕೈ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದ್ಯಾಕ್ ಸ್ನೇಹ, ಅವನ್ ಯಾವನ ಜುಟ್ಟು ನನ್ನ ಮಗನ ಕೈ ಮಾಡಿದಕ್ಕೆ ನೀನೇ ಗಿಟ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಅವ್ನ್ ಯಾರೋ ಜುಟ್ಟು ಅಲ್ಲ. ಆ ಕ್ಯಾಟ್ರಿಂಗ್ ಓನರ್ ಯಾರು ಗೊತ್ತಾ? ವೈಭವ್. ರವಿ ಹೇಳ್ತಿದ್ಯಾ? ಹೌದಕ್ಕ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಅಲ್ಲ, ಅವನು ಮೊದಲೇ ನಮ್ಮ ಮೇಲೆ ಅಷ್ಟೊಂದು ಕೋಪ ಇದೆ. ಇವಾಗ ಟ್ರೈನಲ್ಲಿ ಅವ್ನ ಫುಡ್ ಸರ್ವಿಸ್ನ ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ಅವನು ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾರಾ? ವೈಭವ್ ಅಲ್ಲ, ಅವ್ರಪ್ಪ ಬಂದ್ರುವೆ ನಾನೇನು ಮಾಡ್ಕೊಳಕ್ ಆಗಿಲ್ಲ. ಆ ನನ್ನ ಮಗ ಬೇಜ ನಗರಾಡ್ತಿದ್ದ. ಕ್ಯಾನ್ಸಲ್ ಮಾಡಿಸಿ ಒಳ್ಳೆ ಕೆಲಸನೇ ಮಾಡಿದೆ ಕಂಟಿ. ಅನ್ನ ದಿಸೆಗೆ ಯಾರೇ ತೆಪ್ ಮಾಡಿದ್ರು ಅದು ತೆಪ್ಪೆಯ. ಜನರು ಆರೋಗ್ಯ ಜೊತೆ ಆಟ ಆಡೋ ಹಕ್ಕು ಯಾರಿಗೂ ಇಲ್ಲ. ನಾವು ಮಾಡಿದ್ ಸರಿಯಾಗಿ ಐತೆ, ನೀನ್ ಸುಮ್ಕಿ ರವಿ. ಅಕ್ಕ, ನಾವು ಹೋರಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲ. ಕಂಠಿ ಅವರು ಅವನ ಮೇಲೆ ಕೈ ಮಾಡಿದ ತಪ್ಪು ಅಂತ ನಾನು ಹೇಳ್ತಿದ್ದೀನಿ.
ಯಾವ ಊರ ಹೆಸರನ್ನ ನಾನು ಕೇಳಬಾರ್ದು ಅಂತಿದ್ನೋ ಅದೇ ಊರಿಗೆ ನನ್ನ ಮಕ್ಕಳು ಕಾಲಿಡ್ತಾವೆ. ಊರು ತುಂಬ ಸುಳ್ಳು, ಮೋಸ, ವಂಚನೆ ತಾಂಡವಾಡ್ತಾ ಇರೋ ಊರಿಗೆ ನನ್ನ ಮಕ್ಕಳು ಕಾಲಿಡ್ತಾವೆ. ಆ ಮಕ್ಕಳಿಗೆ ಏನೂ ತೊಂದರೆ ಆಗ್ದಂಗೆ ಕಾಪಾಡವ. ಗುರುಗಳು ಹೇಳಲಿಲ್ಲ ಅಂದಿದ್ರೆ ನಾನು ಆ ಊರಿಗೆ ಯಾರನ್ನೂ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಒಂದು ಕಾಲದಾಗೆ ಬ್ಯಾಡ ಅಂತ ಬಿಟ್ಟು ಬಂದು ಊರದು. ತಿರುಗಿ ನನ್ನ ಅಲ್ಲಿಗೆ ಬರ್ಮಾಡ್ಕೊಳಂಗೆ ಮಾಡಬೇಡ ತಾಯಿ. ಅಲ್ಲಿ ಹೋಗಿರೋ ನಮ್ಮ ಮಕ್ಕಳಿಗೆ ಯಾವ ತೊಂದರೆನೂ ಆಗಬಾರ್ದು. ಸ್ನೇಹ ಅವ್ರ ಅವನ ಕಾರ್ಯ ಮುಗಿಸಿ ಅವಳ ಮಾಂಗಲ್ಯ ಭಾಗ್ಯ ಗಟ್ಟಿ ಮಾಡ್ಕೊಂಡು ಜೋಪಾನವಾಗಿ ಬರಲವ. ಪುಟ್ಟಮ್ಮಿ, ಹಾಂ, ನಿನ್ನ ಮನಸ್ಸಿನಾಗೆ ಯಾವ ವಿಚಾರ ಓಡ್ತಾ ಐತೆ ಅಂತ ನನಗೆ ಗೊತ್ತು. ಅವ್ರನ್ನ ಅಲ್ಲಿ ಕಳಿಸ್ಬಾರ್ದಾಗಿತ್ತು ಅಂತ ತಾನೆ. ಆದರೆ ಏನು ಮಾಡೋದು, ಒಂದೊಂದು ಕಿತ ಅರಿಯೋ ನೀರಿನ ರಭಸಕ್ಕೆ ವಿರುದ್ಧವಾಗಿ ನಾವು ಈಜ್ಬೇಕಾಯ್ತದೆ. ನೀರಾದ್ರೆ ಪರವಾಗಿಲ್ಲ ಪುಟ್ಟಮ್ಮಿ, ಅದು ಪ್ರವಾಹ ನಿನಗೂ ಗೊತ್ತು. ಗೊತ್ತು ಕಣಯ್ಯ. ಅದಕ್ಕೆ ನಾನು ಆ ತಾಯಿಗೆ ಕೇಳ್ಕೊತಾ ಇವನಿ. ಆ ಪ್ರವಾಹದಿಂದ ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ತಾಯಿ ಅಂತ ಅಮ್ಮನ ಹತ್ರ ಬೇಡ್ಕೊತಿದ್ದೀನಿ. ಆದರೂ ಒಂದು ಪೂಜೆಗೋಸ್ಕರ ಎಲ್ರೂ ಅಷ್ಟು ದೂರ ಕಳಿಸಿದ್ದು ನಂಗೆ ಯಾಕೋ ಸರಿ ಕಾಣಿಸ್ಲಿಲ್ಲ ಪುಟ್ಟ. ಮಾಂಗಲ್ಯಕ್ಕೋಸ್ಕರ ಮಾಡೋ ಪೂಜೆಗೆ ಹೋಗೋವಾಗ ನಾನು ಬೇಡ ಅಂತ ಹೆಂಗನ್ಲಯ್ಯ? ಸ್ನೇಹ ಗಂಗಾಧರಪ್ಪನ ಮಗಳೇ ಅಲ್ಲ, ನನ್ನ ಮಗಳು ಕೂಡ. ಅವಳ ಸಂಸಾರ ಚೆನ್ನಾಗಿರ್ಬೇಕು ಅಂತ ನಂಗೆ ಆಸೆ ಇರಕ್ಕಿಲ್ವಾ? ಅದೇನೋ ಸರಿ ಪುಟ್ಟಮ್ಮೆ, ನಿನ್ನ ಮಾತು ಒಪ್ಪೋದಯ. ಆದರೆ ಇವರೆಲ್ಲ ದೇವಿಪುರದಿಂದ ಬಂದವರು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಆಗೇನು ಮಾಡೋದು? ಯಾವುದೇ ಕಾರಣಕ್ಕೂ ಹಂಗೆ ಮಾತ್ರ ಆಗಬಾರ್ದು ಕಣಯ್ಯ. ಅದರಲ್ಲೂ ಅವರೆಲ್ಲ ಈ ಪುಟ್ಟಕ್ಕನ ಕುಟುಂಬದವರು ಅಂತ ಅವ್ರಿಗೆ ಗೊತ್ತಾಗಲೇಬಾರ್ದು. ಗೊತ್ತಾದರೆ చాలా ತೊಂದರೆ ಆಯ್ತದೆ. ಅವ್ರು ಮೊದಲೇ ಕಿರಾತಕರು ಪುಟ್ಟಮ್ಮಿ. ಇವ್ರು ನಮ್ಮವ್ರು ಅಲ್ಲ ಅಂತ ಹೆಂಗೆ ತಿಳಿದಿರ ಹಂಗೆ ತಡೆಯೋದು? ಒಂದು ವೇಳೆ ತಿಳಿತು ಅಂತ ಇಟ್ಕ, ಅವಾಗ ನಮ್ಮ ಮಕ್ಕಳನ್ನ ಕಾಪಾಡೋರು ಯಾರು ಪುಟ್ಟಮ್ಮಿ? ಆ ತಾಯಿ ಚಾಮುಂಡವನೇ ಕಾಪಾಡ್ತಾಳೆ. ಅವಳೇ ನಂಗೊಂದು ದಾರಿ ತೋರಿಸವಳೆ. ಅವಳೆ ಅಂದ್ರೆ ತವ ನಾನು ಕೆಲವೊಂದು ವಿಷಯಗಳನ್ನೆಲ್ಲ ಹೇಳಿವ್ನಿ. ಇನ್ನು ಮುಂದಿಂದೆಲ್ಲ ಆ ತಾಯಿನೇ ನೋಡ್ಕೊತಾಳೆ.